ಹಾಯ್ ಐ ಆಮ್ ಮಧುಸೂದನ್ ರಾವ್. ನನ್ನ ಆಫೀಸ್ ಟೈಮಿಂಗ್ಸ್ ಬಂದು ನೈಟ್ ಇರುತ್ತೆ. ನಾನ್ ಡ್ಯೂಟಿಲಿ ಇರ್ಬೇಕಾದ್ರೆ ನೀವು ಮಲಗಿರ್ತೀರಾ. ಈಗ ನೀನ್ ವೇಟ್ ಮಾಡಿದ್ರೆ ನೀನ್ ಇಷ್ಟಪಡ್ತಿರೋ ಹುಡ್ಗಿನೂ ಹೊಟ್ಟೋಗ್ತಾಳೆ. ಯೋಚನೆ ಮಾಡೋ. ನಿನ್ನ ಮದುವೆ ನೋಡ್ಕೊಂಡು ನೆಮ್ಮದಿಯಾಗಿ ಹೋಗ್ತೀನಿ ಕಣೋ. ನಿನ್ ಹಾಸ್ಪಿಟ್ಲ್ ಖರ್ಚಿಗೋಸ್ಕರ ನಾನು ಸಾಲ ಮಾಡಿ EMI ಕಟ್ತಿದ್ರೆ ನೀನ್ ನೋಡಿದ್ರೆ ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ ಅವಳೆ ಬಾತ್ರೂಮ್ಗೆ ಹೋಗೋರ್ ತರ ಮಾತಾಡ್ತಿದ್ಯಾ? ನನಗೆ ಉರಿತಿದೆ ಗಾಡಿ ಇಲ್ಲಿ. ಹುಡುಗಿ ಏನ್ ಮಾಡ್ಕೊಂಡಿದ್ದಾಳೆ? ಸಿಕ್ಕಿದ್ದೆಲ್ಲ ಮಾಡ್ತಿರ್ತಾಳೆ. ನಾನೇ ನಿಮ್ಮ ಇನ್ನೊಂದು ರೀಸನ್. ಹಾಯ್. ಮದ್ವೆ ಓಕೆನಾ? ರಮ್ಯಾ ಅಂತ ಹುಡುಗಿ ಮತ್ತೆ ಮತ್ತೆ ಸಿಗಲ್ವೋ? ನಿಜ ಗೊತ್ತಾದ್ಮೇಲೆ ನಿನ್ ಪರಿಸ್ಥಿತಿ ನನ್ ಪರಿಸ್ಥಿತಿ ಆಗ್ಬಾರ್ದು. ಏನ್ ದರಿದ್ರ ಬಾಯೋ ನಿಂದು? ಮದ್ವೆ ಅಂದ್ರೆ ಅನ್ನ ಸಾಂಬಾರ್ ಇದ್ದ ಹಾಗೆ. ಸಾಂಬಾರ್ ಹಳ್ಸೋದ್ರೆ ಮದ್ವೆಗೆ ಏನ್ ಅರ್ಥ ಹೇಳು? ಇಡೀ ಲೈಫ್ ಹೀಗೆ ಇದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಹೇಗೆ? ಪ್ರತಿದಿನ ಹನಿಮೂನ್ ತರಾನೆ. ಇಷ್ಟ ಬಂದಿದ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಹ್ಯಾಪಿನೆಸ್ಸು, ಜಗಳ ಆಡ್ಕೊಂಡು. ಮೋಸ ಅಲ್ವಾ ಇದು? ಚೀಪ್ ಥ್ರಿಲ್ಸ್. ದಿನ ಬೇಕು. ದಿನ ರಾತ್ರಿ ಕೆಲ್ಸ ಅಂತ ಹೇಳಿ ಅವಳ ಹತ್ರನೇ ಹೋಗ್ತಾ ಇರ್ತೀಯಲ್ವಾ? ಯಾರ ಹತ್ರ ರಮ್ಯಾ? ಅಪ್ಲೈ ಮಾಡಿದ್ರಾ? ಏನಕ್ಕೆ? ಡಿವೋರ್ಸ್ಗೆ. ಅಯ್ಯೋ ನಿನ್ನ ಅಜ್ಜಿ ಯಾವ ಕರ್ಮಕ್ಕೆ ನಿನ್ನ ಮದುವೆ ಮಾಡ್ಕೊಂಡು? ಅಲ್ಲ, ಈ ಬೇರೆ ಮಾಡೋ ಕಾನ್ಸೆಪ್ಟ್ ಏನು ಆಶಾ ಮೇರಿ ರಿಸರ್ಚ್ ಇಲ್ಲದೆ? ಅವ್ರಿಗೆ ಒಟ್ಟಿಗೆ ಜೀವನ ಮಾಡ್ಬೇಕು ಅಂತ ಇರಲ್ಲ. ಆಕ್ಚುಲಿ ಮ್ಯಾಮ್ ತುಂಬಾ ಕ್ಯೂರಿಯಾಸಿಟಿಯಿಂದ ಇಂಟ್ರೆಸ್ಟಿಂಗ್ ಆಗಿ ಎಂಕರೇಜಿಂಗ್ ಆಗಿದೆ ಮೇಡಮ್ ನಿಮ್ ಸ್ಟೋರಿ. ಹೇಳಿ 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 ಹೇಳಿ. ಇದಕ್ಕೆ ಅಲ್ವಾ ಹೇಳೋದು? ಏನಂತ? ಮನುಷ್ಯರೆಲ್ಲರೂ ಒಂದ್ ಕೊಟೇಶನ್ ನಂಬಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅರ್ಥ ಇಲ್ದಿರೋ ಸಂಸಾರದ ಬದಲು ಡಿವೋರ್ಸ್ ಕೊಡೋದೇ ಒಳ್ಳೇದು.